यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಇಂದು ಶ್ರೀಮಠದಲ್ಲಿ ಸಮಾಶ್ರಯಣ ಕಾರ್ಯಕ್ರಮ. ಶ್ರೀವಿಲ್ಲಿಪುತ್ತೂರಿನಲ್ಲಿ ಶ್ರೀನಿವಾಸನಿಗೆ ಗರುಡೋತ್ಸವ. ತಿರುಪಾರ್ತನ್ ಪಳ್ಳಿಯ ಪಾರ್ಥಸಾರಥಿ ಸ್ವಾಮಿಯವರಿಗೆ ವೈಭವದ ವೆಣ್ಣೈತಾಳಿ ಉತ್ಸವ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಶ್ರೀಮಠದಲ್ಲಿ ಸಮಾಶ್ರಯಣ ಕಾರ್ಯಕ್ರಮ ನೆರವೇರಿತು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರು 35 ಶಿಷ್ಯರಿಗೆ ಸಮಾಶ್ರಯಣವನ್ನು ಮಾಡಿದರು. ಈ ಮೂಲಕ ನಮ್ಮ ಶ್ರೀ ಶ್ರೀಗಳವರು ಆಚಾರ್ಯ ರಾಮಾನುಜರ ತಿರುವಡಿಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಿ ಮಂತ್ರೋಪದೇಶ ಮಾಡಿ ಶ್ರೀಪಾದ ತೀರ್ಥವನ್ನು ನೀಡಿ ಎಲ್ಲರನ್ನೂ ಆಶೀರ್ವದಿಸಿದರು. ಇಂದು ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀಯುತ ಕಿರಣ್ ನಾರಾಯಣ್ ಜೋಯಿಸ್ ಅವರು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರ ಚಾತುರ್ಮಾಸ ಸಂಕಲ್ಪ ದಿನದಂದು ಶ್ರೀ ಶ್ರೀಗಳವರು ಮೃತ್ತಿಕಾ ಸಂಗ್ರಹಣಕ್ಕಾಗಿ ಉಪಯೋಗಿಸುವ ಸಲಕರಣೆಯಾದ ಪಿಕಾಸಿಯನ್ನು ಹಾಗೂ ಶ್ರೀ ಲಕ್ಷ್ಮೀ ಭೂವರಾಹ ಸ್ವಾಮಿಯವರನ್ನು ನಮ್ಮ ಶ್ರೀ ಶ್ರೀಗಳವರಿಗೆ ಸಮರ್ಪಿಸಿದರು. ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಅಮೇರಿಕ ನಿವಾಸಿಗಳಾದ ಶ್ರೀಮತಿ ಅನಿತಾ ಗೋಪಾಲನ್ ಮತ್ತು ಕುಟುಂಬದವರು ಬೊಮ್ಮನಹಳ್ಳಿಯ ತಮ್ಮ ಗೃಹದಲ್ಲಿ ನಿನ್ನೆ ಸತ್ಸಂಗವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರು ಪಾಲ್ಗೊಂಡು ಅಲ್ಲಿ ನೆರೆದಿದ್ದ ಹಲವಾರು ಭಕ್ತರೊಂದಿಗೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರು. ನಂತರ ಕುಟುಂಬದವರೆಲ್ಲರನ್ನೂ ಆಶೀರ್ವದಿಸಿದರು. ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋ ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವ ಶಿರಸ್ಥಾನುರ್ಭೂತಾದಿರ್ವಿದ್ರವ್ಯಯಃ ಶಂಭೋ ವಾಮನೋ ಭಕ್ತ ಪ್ರಭವ ಪ್ರಭು ಈಶ್ವರಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿತನೋ ದಾತಾ ವಿಧಾತಾ ಧಾತುರುತ್ತಮಃ ಅಪ್ರಣೇಯೋ ಋಷಿಕೇಶ ಪದ್ಮನಾಭ. ತಿರುನಾರಾಯಣಪುರದಲ್ಲಿ ನಿನ್ನೆ ಉಭಯನಾಚಿಯಾರ್ ಸಮೇತ ಹಾಗೂ ಭಗವದ್ ರಾಮಾನುಜಾಚಾರ್ಯರ ಸಮೇತ ಶ್ರೀ ಶೆಲ್ವಪಿಳ್ಳೆಯವರಿಗೆ 2ನೇ ದಿನದ ಚಿನ್ನ ಉಂಜಲ್ ಉತ್ಸವ ನಡೆಯಿತು. ಬನ್ನಿ ಈಗ ಭಗವಂತನ ಹಾಗೂ ಆಚಾರ್ಯರ ದಿವ್ಯ ಸೇವೆಯನ್ನು ಪಡೆಯೋಣ.
ಕರ್ನಾಟಕದ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನ ಅರಮನೆಯ ಪ್ರಾಂಗಣದಲ್ಲಿ ಅನೇಕ ದೇವಸ್ಥಾನಗಳಿವೆ. ಅಲ್ಲಿ ಭಗವಂತನಿಗೆ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ತಪ್ಪದೇ ನಡೆಯುತ್ತಿದೆ. ಅಲ್ಲಿನ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ವಿಜಂಗೈಸಿರುವ ಬಾಲಕೃಷ್ಣನು ಅತ್ಯಂತ ಮನಮೋಹಕವಾಗಿ ಅಂಬೆಗಾಲಿನಲ್ಲಿ ಕಂಗೊಳಿಸುತ್ತಿದ್ದಾನೆ. ಕೈಯಲ್ಲಿ ನವನೀತ, ಕಂಠದಲ್ಲಿ ಶೌರ್ಯದ ಪ್ರತೀಕವಾದ ಹುಲಿ ಉಗುರಿನ ಮಾಲೆ, ನಡುವಿನಲ್ಲಿ ಉಡಿದಾರ, ಓಡ್ಯಾಣ, ಪಾದಗಳಲ್ಲಿ ನೂಪುರಗಳಿಂದ ಅಲಂಕೃತಗೊಂಡು ಎಲ್ಲರನ್ನೂ ಕಟಾಕ್ಷಿಸುತ್ತಿದ್ದಾನೆ. ಪ್ರತಿ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣನಿಗೆ ವಿಶೇಷ ಅಭಿಷೇಕ ಮತ್ತು ಪುರಪಾಡು ನಡೆಯುತ್ತದೆ. ನಿನ್ನೆ ನಡೆದ ಅಂತಹ ದಿವ್ಯ ಸೇವೆಯ ದರ್ಶನ ಈಗ ನಮಗಾಗಿ. ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ ಶ್ರೀ ನಾಟಕಶಾಲಾ ಸ್ಟ್ರೀಟ್ನಲ್ಲಿರುವ ಶ್ರೀ ತಿರುವೇಂಗಡ ಮುಡೆಯಾನ್ ಸನ್ನಿಧಿಯಲ್ಲಿ ಆನಿ ಮಾಸದ ಕಡೆಯ ಶನಿವಾರವಾದ ನಿನ್ನೆ ಶ್ರೀನಿವಾಸನಿಗೆ ಗರುಡ ವಾಹನದಲ್ಲಿ ಉತ್ಸವ ನಡೆಯಿತು. ಗರುಡಾರೂಢನಾಗಿ ನೂರಾರು ಭಕ್ತರನ್ನು ಅನುಗ್ರಹಿಸುತ್ತಿರುವ ಆ ಶ್ರೀನಿವಾಸನನ್ನು ಈಗ ದರ್ಶಿಸೋಣ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಗುರುವಾಯೂರಪ್ಪನ್ ದೇವಸ್ಥಾನದಲ್ಲಿ ಈಗ ವಾರ್ಷಿಕ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಶ್ರೀಕೃಷ್ಣನಿಗೆ ಶೇಷವಾಹನದಲ್ಲಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ತಮಿಳುನಾಡಿನ ಶೀರ್ಕಾಳಿ ಸಮೀಪವಿರುವ ತಿರುಪಾರ್ಥನ್ಪಳ್ಳಿ ದಿವ್ಯ ದೇಶದಲ್ಲಿ ಈಗ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 8ನೇ ದಿನವಾದ ನಿನ್ನೆ ವೆಣ್ಣೈತಾಳಿ ಉತ್ಸವ ನಡೆಯಿತು. ಶ್ರೀ ಕೃಷ್ಣನ ಬಾಲ್ಯವನ್ನು ನೆನಪಿಸುವಂತಹ ಈ ಅದ್ಭುತವಾದ ಉತ್ಸವವನ್ನು ವೀಕ್ಷಿಸಲು ನೂರಾರು ಭಕ್ತರು ಸೇರಿದ್ದರು. ಬನ್ನಿ, ನಾವು ಸಹ ಶ್ರೀಕೃಷ್ಣನ ಆ ವೈಭವದ ಉತ್ಸವವನ್ನು ದರ್ಶಿಸಿ ಅದರ ದಿವ್ಯ ಅನುಭವವನ್ನು ಪಡೆಯೋಣ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತ್ತಾಳ್ವಾನ್ ಅವರ ಅತಿಮಾನುಷ ಸ್ತವ ಸ್ತೋತ್ರದ 41ನೇ ಶ್ಲೋಕದಿಂದ 45ನೇ ಶ್ಲೋಕದವರೆಗೆ ಶ್ರೀ ಉವೆ ಎಂ.ಎ. ಮಧುಸೂದನನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಸೋಮವಾರದ ಪಂಚಾಂಗ ದಿನಾಂಕ 13 ಜುಲೈ ತಿಂಗಳು 2026
ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ, ಆರಿದ್ರಾ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.